ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ವಿಶೇಷ ಸ್ಥಾನ, ಪಕ್ಷದ ಬೆಳವಣಿಗೆಗೆ ಪ್ರಾಮಾಣಿಕ ಪ್ರಯತ್ನ. ಜಿಲ್ಲಾ ವಕ್ತಾರ ಪ್ರಮೋದ್ ಪಾಟೀಲ್ ಅಭಿಮತ. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ನಿಷ್ಠಾವಂತ ಕಾಂಗ್ರೆಸ್ ಯುವಕರಿಗೆ ಪ್ರಾತಿನಿಧ್ಯ ನೀಡುತ್ತಿದ್ದು, ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಚಿಕ್ಕೋಡಿ ಜಿಲ್ಲಾ ವಕ್ತಾರ ಪ್ರಮೋದ್ ಪಾಟೀಲ್ BV5 ಕನ್ನಡ ವಾಹಿನಿಗೆ ತಿಳಿಸಿದರು. ಇತ್ತೀಚೆಗಷ್ಟೇ ಕೆಪಿಸಿಸಿ ಮಾಧ್ಯಮ ಹಾಗೂ ಸಂವಾದ ಸಮಿತಿ ಅಧ್ಯಕ್ಷ ರಮೇಶ್ ಬಾಬು ಆದೇಶಿಸಿ ಹೊರಡಿಸಿದ ಚಿಕ್ಕೋಡಿ ಜಿಲ್ಲಾ ವಕ್ತಾರ ಸ್ಥಾನಕ್ಕೆ ಆಯ್ಕೆಯಾದ ಪತ್ರವನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಸಚಿವ ವೀರಕುಮಾರ್ ಪಾಟೀಲ್, ಬ್ಲಾಕ್ ಅಧ್ಯಕ್ಷ ರಾಜೇಶ್ ಕದಂ, ಬಸವರಾಜ್ ಪಾಟೀಲ್, ಪಂಕಜ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ಉಪಸ್ಥಿತಿಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಪ್ರಮೋದ್ ಪಾಟೀಲ್ರಿಗೆ ಆದೇಶ ಪತ್ರ ನೀಡಿ ಜವಾಬ್ದಾರಿ ವಹಿಸಿದರು. ಸದರಿ ಸ್ಥಾನಕ್ಕೆ ಆಯ್ಕೆಯಾದ ಪ್ರಮೋದ್ ಪಾಟೀಲ್ರಿಗೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಂದ, ಕಾಂಗ್ರೆಸ್ ಕಾರ್ಯಕರ್ತರಿಂದ ಸನ್ಮಾನಿಸಲಾಯಿತು. ಬುಧವಾರ ಪತ್ರಕರ್ತರ ಶೀತಲಾ ಕುಡ್ಚೆ, ಸದಾಶಿವ್ ಮುತ್ನಾಳೆ ಸೇರಿ ಗಡಿಭಾಗದ ಆತ್ಮೀಯರಿಂದ ಪ್ರಮೋದ್ ಪಾಟೀಲ್ರಿಗೆ ಶಾಲ್, ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ BV5 ನ್ಯೂಸ್ ನಿಪ್ಪಾಣಿ ಪ್ರತಿನಿಧಿಗೆ ವಿಶೇಷ ಸಂದರ್ಶನ ನೀಡಿ ಮಾತನಾಡಿದ್ದಾರೆ ಹಾಗೂ ಯುವಕರಿಗೆ ಮಾರ್ಗದರ್ಶನ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈ ಆಯ್ಕೆ ಐತೆ ನೋಡ್ರಿ, ಈ ಮಟ್ಟಕ್ಕೆ ಅಂದ್ರೆ ಬೆಳೆಯುವಂತ ಒಂದು ಇದ್ರೊಳಗೆ ಸತೀಶ್ ಅನ್ನೋರು ಒಂದು ಒಳ್ಳೆ ಅವಕಾಶ ಕೊಟ್ಟಾರೆ. ಒಳ್ಳೆ ಅವಕಾಶ ಕೊಟ್ಟರು. ಇದ್ರದ್ದು ನೀವು ಯಾವ ರೀತಿ ಉಪಯೋಗ ಮಾಡ್ಕೋತೀರಿ? ಯುವಜನರಿಗೆ ನೀವು ಇದ್ರ ಬಗ್ಗೆ ನೀವು ಏನು ಹೇಳ್ಬೇಕನ್ನಿಸ್ತೀರಿ? ನಮಸ್ಕಾರ. ಕಾಂಗ್ರೆಸ್ ಪಕ್ಷ ವತಿಯಿಂದ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ವಕ್ತಾರನ್ನಾಗಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಾಗ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ನಮ್ಮ ಈ ವಿಭಾಗದ ರಾಜ್ಯಾಧ್ಯಕ್ಷರು ರಮೇಶ್ ಬಾಬು ಅವರು, ಮತ್ತು ಅದೇ ರೀತಿ ಸತೀಶ್ ಜಾರಕಿಹೊಳಿ ಸಾಹೇಬರು ಜಿಲ್ಲಾ ಪಾಲಕ ಮಂತ್ರಿ ಅವರ ಅನುಮೋದನೆಯಿಂದ, ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸನ್ಮಾನ್ಯ ಚಿಂಗ್ರೇಸರ್ ಅವರು ಒಂದು ಶಿಫಾರಸು ಮಾಡಿದರು ನಮ್ಮ ಹೆಸರಿಗೆ. ಆ ಒಂದು ಶಿಫಾರಸಿನಿಂದ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ಬರುವ ದಿನಮಾನದಲ್ಲಿ ಪಕ್ಷದ ಒಂದು ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾನು ಯಾವುದೂ ಒಂದು ಇದು ಹಿಂದೆ ಬಿಡಲ್ಲ. ಮುಂದೆ ಬಂದು ಪ್ರತಿಯೊಂದು ವಿಷಯಕ್ಕೆ ಜನರ ಮುಂದೆ ಇಡೋದು ಮತ್ತು ಪಕ್ಷದ ವಿಚಾರವನ್ನು ಗಟ್ಟಿಯಾಗಿ ಮುಂದಿನ ದಿನಮಾನದಲ್ಲಿ ಅದಕ್ಕೆ ಒಂದು ಚಲೋ ರೀತಿ ಬೆಳವಣಿಗೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಈ ಮೊದಲು ನಿಮ್ಗೆ ಯಾವ್ಯಾವ ಸ್ಥಾನಗಳು ಇದ್ದು ಅದಕ್ಕಿಂತ ನಿಮಗೆ ಜಾಸ್ತಿ ಈಗ ಜವಾಬ್ದಾರಿ ಜಾಸ್ತಿ ಕೊಟ್ಟರೆ ನಿಮ್ಮ ಯುವಕರಿಗಾಗ್ಲಿ, ಒಂದು ಸಂಘಟನೆ ಮಾಡುವಂಥದ್ದಾಗಲಿ, ಪಕ್ಷ ಬೆಳವಣಿಗೆ ಬಗ್ಗೆ ನೀವು ಏನು ನಿರ್ಧಾರಗಳು ತಗೋತೀರಿ? ನಿಮ್ದು ಮುಂದೆ ಹೆಂಗೆ ಸರ್? ಇದು ಅವಕಾಶ ಸಿಗಬೇಕಾದ್ರೆ ಹಿರಿಯರು ಯಾರು ಇರ್ತಾರಲ್ಲ, ನಮ್ಮ ಮುಖಂಡರು, ಅವ್ರದ್ದು ಒಂದು ಮಾರ್ಗದರ್ಶನ ಬೇಕಾಗ್ತದೆ. ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ರು, ಚಿಂಗ್ರೇಸರ್ ಅವರು ಮತ್ತು ವೀರಕುಮಾರ್ ಸಾಹೇಬರು ಫಸ್ಟ್ ನನಗೂ ನಿಪ್ಪಾಣಿ ಅಸೆಂಬ್ಲಿ ಜನರಲ್ ಸೆಕ್ರೆಟರಿ ಅಂತ ಅವಕಾಶ ಕೊಟ್ಟರು ಯೂತ್ ಕಾಂಗ್ರೆಸ್ನಲ್ಲಿ. ಆ ಕೆಲಸ ನಾವು ಮಾಡ್ಕೋತ ಮುಂದೆ ಬಂದಿದ್ದೀವಿ. ಮುಂದೆ ಜಿಲ್ಲಾ ಯುವ ಕಾಂಗ್ರೆಸ್ಗೆ ಜನರಲ್ ಸೆಕ್ರೆಟರಿ ಅಂತೂ ಅವಕಾಶ ಕೊಟ್ಟರು. ಆಮೇಲೆ ತೆಲಂಗಾಣ ಇಲೆಕ್ಷನ್ಗೆ ನನಗೊಂದು ಅವಕಾಶ ಸಿಕ್ತು. ತೆಲಂಗಾಣ ಇಲೆಕ್ಷನ್ 2023ರಲ್ಲಿ ಮಹಾರಾಷ್ಟ್ರದ ಹಿರಿಯ ಮುಖಂಡರು ಮಾಣಿಕ್ರಾವ್ ಠಾಕ್ರೆ ಅವ್ರ ನೇತೃತ್ವದಲ್ಲಿ ತೆಲಂಗಾಣ ಒಂದು ಇಲೆಕ್ಷನ್ದಲ್ಲಿ ವೀಕ್ಷಕನಾಗಿ ಅಲ್ಲಿ ಕೆಲಸ ಮಾಡೋದು ಅವಕಾಶ ನಮ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಸಿಕ್ಕಿತ್ತು. ಅಲ್ಲಿ ನಾವು ಕೆಲಸ ಮಾಡಿದ್ವು. ಅದೆಲ್ಲ ಕೆಲಸವನ್ನು ಪರಿಗಣಿಸಿ ಪಕ್ಷವನ್ನು ಈಗ ನಮಗೆ ಈ ಅವಕಾಶವನ್ನು ನೀಡಿದೆ. ನನಗೆ ತುಂಬಾ ಇದ್ರ ಬಗ್ಗೆ ಖುಷಿ ಇದೆ. ಯುವಕರಿಗೆ ಏನು ಹೇಳಬಯಸ್ತೇನೆ? ಯುವಕರಿಗೆ ಒಂದೇ ಒಂದು ವಿಚಾರ ನಾನು ಈಗ ತಮ್ಮ ಮೂಲಕ ಹೇಳ್ತೀನಿ. ಈಗ ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಏನು ನಮ್ದು ಸಿದ್ಧಾಂತ ಇದೆ, ಆ ಸಿದ್ಧಾಂತವನ್ನು ಮುಂದೆ ತಗೊಂಡು ನಾವು ಹೋಗಬೇಕಾಗಿದೆ. ಈಗ ಸದ್ಯದಲ್ಲಿ ದೇಶದಲ್ಲಿ ಏನು ಪರಿಸ್ಥಿತಿ ನಡೆದೈತಲ್ಲ, ಸಂವಿಧಾನ ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಕಾಂಗ್ರೆಸ್ದು ವಿಚಾರಧಾರೆ ಏನಿದೆಯಲ್ಲ, ಅದು ಸಂವಿಧಾನದ ಆಧಾರ ಮೇಲೆ ಕಾಂಗ್ರೆಸ್ದು ವಿಚಾರಧಾರೆ ಮುಂದೆ ಹೋಗ್ತಾ ಇದೆ. ಅದಕ್ಕೆ ಸಂವಿಧಾನ ಉಳಿಬೇಕು, ಇಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಬೇಕು ಅಂತ ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯುವ ಕಾಂಗ್ರೆಸ್ ಇರಲಿ, NSUI ಇರಲಿ, ಇವು ಎಲ್ಲ ಒಂದು ಯುವಕರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಈಗ ನೀವು ಈ ವಿಚಾರಧಾರೆ ಹಿಡಿದು ಈ ವಿಚಾರಧಾರೆ ಮೂಲಕ ನೀವು ಗಟ್ಟಿಯಾಗಿ ಮುಂದೆ ಬಂದ ಪ್ರತಿಯೊಂದು ಸಮಸ್ಯೆಗೆ ನೀವು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ನು
ಗಟ್ಟಿ ಆಗ್ತದೆ ಮತ್ತು ನಿಮ್ಮ ವಿಚಾರನೂ ಗಟ್ಟಾಗ್ತದೆ ಮತ್ತು ನಿಮ್ಮದು ಬೆಳವಣಿಗೆ ಆಗ್ತದೆ ಪಕ್ಷ ಜೊತೆ ಮತ್ತು ಪಕ್ಷ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ದಿನಮಾನದಲ್ಲಿ ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಯುವಕರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷ ಈಗ ಮುಂದಿನ ದಿನಮಾನದಲ್ಲಿ ಒಂದು ಒಳ್ಳೆಯ ರೀತಿ ಜನರ ಮುಂದೆ ಒಳ್ಳೆಯ ವಿಷಯ ತಗೊಂಡು ಬರ್ತಾ ಇದೆ. ಆ ಒಂದು ವಿಷಯದಲ್ಲಿ ಯುವಕರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಇದರ ನೀವು ಲಾಭ ಪಡಿಬೇಕಂತ ನಾನು ಒಂದು ಹೇಳ್ತೀನಿ. ಓಕೆ ಸರ್, ಧನ್ಯವಾದ. ಬ್ಯೂರೋ ರಿಪೋರ್ಟ್ ಮಾವೇಲಿ ಸಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369